ನೋಡ್ತಾ ಇರ್ಬೋದು ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ನಮಗಿನ್ನೂ ಪ್ರಯಾಗ್ರಾಜ್ 500 ಕಿಲೋಮೀಟರ್ ತೋರಿಸ್ತಾ ಇದೆ. 500 ಕಿಲೋಮೀಟ್ರು ಆ್ಯಂಡ್ ಜಬಲ್ಪುರ್ ಬಂದು 140 ಕಿಲೋಮೀಟರ್ ಇದೆ. ಸೊ ಈ ಗ್ಯಾಪಲ್ಲಿ ಏನಂತಂದರೆ ಈಗ ಒಂದು ಫುಲ್ ಜಾಮ್ ಆಗಿದೆ. ಅದು ಎಷ್ಟು ದೂರದವರೆಗೂ ಜಾಮ್ ಆಗಿದೆ ನಮಗಂತೂ ಗೊತ್ತಿಲ್ಲ. ಪ್ರವೀಣ್ ಅವರೇ, ಸೊ ಮ್ಯಾಪ್ ಪ್ರಕಾರ ಹೇಳ್ಬೇಕು ಅಂತ ಅಂದ್ರೆ ಸೊ 1 ಅವರ್ ಇಂದ ವೇಟ್ ಮಾಡ್ತಾ ಇದೀವಿ. 1 ಕಿಲೋಮೀಟರ್ ಕೂಡ ಮೂವ್ ಆಗ್ಲಿಲ್ಲ. ಸೊ ಸ್ಟೇರಿಂಗ್ ಮೇಲೆ ಕುತ್ಕೊಂಡು ಬೇಜಾರಾಗಿತ್ತು. ಸೊ ಅಭಿ ಕೊಟ್ಟಿದ್ದೀನಿ ನೋಡೋಣ, ಇನ್ನೂ ಒಂದ್ ಸ್ವಲ್ಪ ಮೂವ್ ಆಗ್ತಾ ಇಲ್ಲ. ಇವತ್ತು ಫೆಬ್ರವರಿ 9 8 ಗಂಟೆ 8 ನಿಮಿಷ ಕರೆಕ್ಟಾಗಿ ಯಾವುದೇ ಥರ ಇದೇನಲ್ಲ ನೋಡ್ತಾ ಇರ್ಬೋದು ಲೈವ್ ಆಗಿ. ಆದರೆ ತುಂಬ ಲಾಂಗ್ ಆಗಿ ಜಾಮ್ ಆಗದೆ. ಅಲ್ಲಿಂದ ಇಲ್ಲಿ ಗಂಟೆ ಒಂದೊಂದು ಹೆಜ್ಜೆ ಹೋಗ್ಬೇಕು ಅಂತಂದ್ರು ನಾವು 100 ಮೀಟರ್ ಬರೋದಕ್ಕೆ ಇಷ್ಟೊತ್ತಾಯ್ತು. ಗಾಡಿ ಅಂತೂ ನಿಜವಾಗ್ಲೂ ಜಾಮ್ ಆಗಿದೆ. ಒಂಚೂರು ಮೂವ್ ಆಗ್ತಿಲ್ಲ. ಕುತ್ಕೊಂಡು ಬೋರ್ ಆಗೋಗಿದೆ. ಬಟ್ ಪಾಯಿಂಟ್ ಏನಂತಂದ್ರೆ ಇಲ್ಲಿ ಜಾಮ್ ಆಗಿದೆ ಅಂದ್ರೆ ನಿಮ್ಗೆ ಕಂಪ್ಲೀಟ್ 500 ಕಿಲೋಮೀಟರ್ ಜಾಮ್ ಆಗಿದೆ ಅಂತಲ್ಲ. ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಎಲ್ಲಾನು ನಾವು ಹೋಗ್ತಾ ನಮ್ಮ ಜರ್ನಿ ಮಧ್ಯೆ ನಿಮ್ಗೆಲ್ಲ ವಿಡಿಯೋ ಮುಖಾಂತರ ಅಪ್ಡೇಟ್ ಕೊಡ್ತೀವಿ. ರೀಲ್ಸ್ ನೋಡ್ಬಿಟ್ಟು ಭಯ ಬೀಳ್ಬೇಡಿ. ಕೆಲವ್ರು ಏನ್ ಮಾಡ್ತಾ ಇದಾರೆ, ಯಾವ್ದೋ ವಿಡಿಯೋನ ಕನೆಕ್ಟ್ ಮಾಡಿ ಇವತ್ತಿನ ಡೇಟು ಅಂತ ಹಾಕ್ಬಿಟ್ಟು ಬಿಡ್ತಾ ಇದಾರೆ. ಸೊ ಮನೇಲೆ ಕುತ್ಕೊಂಡು ಅದನ್ನ ನೋಡಿ ಜಡ್ಜ್ ಮಾಡೋಕ್ಕಿಂತ ಸೊ ನಾವು ಒಂದು ಅಪ್ಡೇಟ್ ಕೊಡ್ತೀವಿ. ಅಂಡ್ ಯಾರಾದ್ರು ಬರ್ಬೇಕಂತಿದ್ರೆ ಬನ್ನಿ, ಯಾಕೆಂದ್ರೆ ಎಂಡ್ ಆಫ್ ದಿ ಡೇ ನೀವು ನೋಡ್ಬೇಕು ಅಂತಿದ್ರೆ ಅದೆಷ್ಟೇ ದೂರ ಇದ್ರು ಹೋಗ್ಲೇಬೇಕಲ್ವಾ. ಸೊ ಆ ತರ ಸೊ ನೋಡೋಣ, ಮುಂದೆ ನಿಮ್ಗೆಲ್ಲ ಗೊತ್ತಾಗುತ್ತೆ. 8 ಗಂಟೆ 10 ನಿಮಿಷದ್ದು ಮುಂದೆ ಕೊಟ್ರೆ ನೆಕ್ಸ್ಟ್ ಅಪ್ಡೇಟ್ ಇರುತ್ತೆ. ಯಾರ ಅಕ್ಕಪಕ್ಕದವ್ರು ನಿಮ್ಮೂರವ್ರು ಬಂದಿರ್ತಾರೆ, ಮಾಡ್ತಾ ಇರ್ತಾರೆ, ನಿಮ್ಗೆ ಅವ್ರಿಗೂ ಗೊತ್ತಿರ್ತದೆ. ಈಗ ಆಲ್ರೆಡಿ ಫೋನ್ ಮಾಡಿರ್ತಾರೆ ಅಂತ ಅನ್ಕೋತೀವಿ. ಸೊ ಸೇಫ್ಟಿಗೆ ಈ ವಿಡಿಯೋನ ಶೇರ್ ಮಾಡಿ. ಜಾಮ್ ಇದೆ, ಸದ್ಯಕ್ಕಂತೂ ಮೂವ್ ಆಗ್ತಾ ಇಲ್ಲ, ನೋಡ್ಬಹುದು.